ಅತಿಥಿಗಳನ್ನು ಸರಿಯಾಗಿ ವಿಚಾರಿಸಿಕೊಳ್ಳಿ. ನೀವು ಎಲ್ಲ ಕಡೆ ಎಚ್ಚರದಿಂದ ಇರಬೇಕು. ನೀವಿನ್ನು ಹೊರಡಿ. ಅಮಾತ್ಯರಿಗೆ ವಂದನೆಗಳು. ಬನ್ನಿ ಬನ್ನಿ. ಕ್ಷೇಮವೇ? ರಾಮರಾಜ್ಯದಲ್ಲಿ ಎಲ್ಲರೂ ಕ್ಷೇಮ ಅಮಾತ್ಯರೇ. ಶ್ರೀರಾಮಚಂದ್ರನಂತ ಪ್ರಭು, ಅವರ ಮನಸ್ಸನ್ನು ಅರಿತು ನಡೆಯುವ ನಿಮ್ಮಂಥ ಅಮಾತ್ಯರಿರುವಾಗ ನಮ್ಮ ಕ್ಷೇಮಕ್ಕೇನು ಕೊರತೆ? ನಮ್ಮ ಪ್ರಭು ಅಶ್ವಮೇಧ ಯಾಗವನ್ನು ನಡೆಸುತ್ತಿದ್ದ. ಏನಾದರೂ ತೊಂದರೆಯುಂಟಾದೀತೇನೋ ಎಂದು ನಾನು ಆತಂಕಗೊಳ್ಳುತ್ತಿದ್ದೇನೆ. ಎಲ್ಲಾದರೂ ಉಂಟೆ? ಹಾಗೊಂದು ವೇಳೆ ಏನಾದರೂ ಸಣ್ಣ ಪುಟ್ಟ ಕೊರತೆ ಇದ್ದರೂ ಯಾರೂ ಅದನ್ನು ಪರಿಗಣಿಸಲಾರರು. ಸಕಲ ಪ್ರಜೆಗಳು ಪ್ರತಿದಿನ ಯಾಗ ಮಂಟಪಕ್ಕೆ ಬರುವುದನ್ನು ನಾನು ಕಂಡಿದ್ದೇನೆ. ಬಹುಶಃ ನೀವು ಅದೇ ಉದ್ದೇಶದಿಂದ ಬಂದಿರಬೇಕೆಂದುಕೊಳ್ಳುತ್ತೇನೆ. ಆ ಉದ್ದೇಶವೂ ಇದೆ. ಜೊತೆಗೆ ನಿಮಗೆ ಇನ್ನೊಂದು ಮುಖ್ಯವಾದ ವಿಷಯವನ್ನು ತಿಳಿಸಬೇಕೆಂಬ ಉದ್ದೇಶದಿಂದಲೂ ಬಂದೆ. ವಿಶೇಷ ವಿಷಯವೆಂದರೇನು? ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರಂತೆ ಆ ಇಬ್ಬರು ಬಾಲಕರಿಗೆ ಮಹರ್ಷಿಗಳೇ ಗಾಯನವನ್ನು ಕಲಿಸಿಕೊಟ್ಟರಂತೆ. ಯಾವ ಬಾಲಕರು, ಯಾವ ಗಾಯನ? ಸ್ವಲ್ಪ ಬಿಡಿಸಿ ಹೇಳಿ. ನಿಜವಾಗಿಯೂ ಅದು ಗಂಧರ್ವ ಗಾಯನ ಅಮಾತ್ಯರೇ. ವಾಲ್ಮೀಕಿಯ ಮಹರ್ಷಿಗಳು ರಚಿಸಿದ ರಾಮಾಯಣ ಕಾವ್ಯವನ್ನು ಆ ಬಾಲಕರಿಬ್ಬರು ಮಧುರವಾಗಿ ಹಾಡುತ್ತಾ ಪ್ರತಿಯೊಬ್ಬರನ್ನು ಪರವಶಗೊಳಿಸುತ್ತಿದ್ದಾರೆ. ಹೌದೇನು? ನನಗೂ ಚಾರರು ವಿಷಯವನ್ನು ತಿಳಿಸಿದರು. ನೀವು ಅವರ ಗಾಯನವನ್ನು ಕೇಳಿರುವಿರಾ? ಕೇಳಿದೆ ಅಮಾತ್ಯರೇ. ಶ್ರೀರಾಮಚಂದ್ರ ಪ್ರಭುವಿನ ಚರಿತೆಯನ್ನು ಅವರು ಅದೆಷ್ಟು ಚೆನ್ನಾಗಿ ಹಾಡುತ್ತಾರೆ ಗೊತ್ತೇ? ಅಪ್ಪ, ಅದ್ಭುತ! ನೀವು ಅದನ್ನು ಕೇಳಬೇಕು. ಅದಕ್ಕೇನು, ಅವರನ್ನು ಅರಮನೆಗೆ ಕರೆಸಿ ಹಾಡಿಸಿದರಾಯಿತು, ಅಥವಾ ನಮ್ಮ ಭವನದಲ್ಲೇ ಹಾಡಿಸಿದರಾಯಿತು. ಅವರು ಅದಕ್ಕೆ ಒಪ್ಪುತ್ತಿಲ್ಲ ಅಮಾತ್ಯರೇ. ಅವರಿಗೆ ಗಣ್ಯರ ಮೆಚ್ಚುಗೆ, ಉಡುಗೊರೆಯ ಆಸೆ ಯಾವುದೂ ಇಲ್ಲ. ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರಲ್ಲವೇ? ಸಾಮಾನ್ಯ ಜನರಂತೆ ಆಶಾಪಾಶಕ್ಕೆ ಒಳಗಾಗುವುದಿಲ್ಲವೆಂದು ಕಾಣುತ್ತದೆ. ಆದರೆ ನೀವು ಅವರ ಗಾಯನವನ್ನು ಒಮ್ಮೆ ಕೇಳಬೇಕೆಂದು ನನ್ನ ಆಸೆ. ಅದಕ್ಕೇನಂತೆ, ಅವರು ಎಲ್ಲಿ ಹಾಡುತ್ತಾರೋ ಅಲ್ಲಿಗೆ ಹೋಗಿ ಕೇಳಿದರಾಯಿತು. ಅವರು ಸಾಮಾನ್ಯ ಜನರ ಮುಂದೆ ಹಾಡುತ್ತಾರೆ. ಸಾಮಾನ್ಯರ ನಡುವೆ ನಾನು ಸಾಮಾನ್ಯನಂತೆ ಕೇಳುತ್ತೇನೆ. ನೀವು ಸಾಮಾನ್ಯ ಜನರ ಮಧ್ಯೆ ಕೇಳುವುದೇ? ಅದರಲ್ಲಿ ತಪ್ಪೇನಿದೆ? ಅವರು ಹಾಡುತ್ತಿರುವುದು ನಮ್ಮ ಶ್ರೀರಾಮಚಂದ್ರನ ಚರಿತ್ರೆ. ಅದನ್ನು ಎಲ್ಲಿ ಕೇಳಿದರೂ ಅದರ ಮಹಿಮೆ ಕಡಿಮೆ ಆಗುವುದಿಲ್ಲ. ಹಾಗೆ ಆಗಲಿ. ಅವರು ಎಲ್ಲಿ ಹಾಡುತ್ತಾರೆ ಎಂಬುದನ್ನು ತಿಳಿದುಕೊಂಡು ತಮಗೆ ಸುದ್ದಿ ಕೊಡುತ್ತೇನೆ. ಹಾಗೆಯೇ ಮಾಡಿ. ನಾನಿಂದು ಬರುತ್ತೇನೆ.
ತಂದೆಯೇ, ಅನಾಹುತವಾಯಿತು, ಅನಾಹುತವಾಯಿತು. ಏನಾಯಿತು? ಯಾಕೆ ಆತಂಕ? ನನ್ನ ಪುತ್ರ ಚಿತ್ರಾಂಗ ಕ್ಷೇಮದಿಂದಿರುವನು ತಾನೇ? ಇಲ್ಲ ತಂದೆ, ನಮ್ಮ ಚಿತ್ರಾಂಗ ಶತ್ರು ಬಾಣಕ್ಕೆ ಬಲಿಯಾಗಿ ಬಿಟ್ಟ. ಏನು? ನನ್ನ ಪುತ್ರ ಚಿತ್ರಾಂಗ ರಣರಂಗದಲ್ಲಿ ಹತವಾದನೆ? ಇಲ್ಲ, ನನ್ನ ಪುತ್ರ ಚಿತ್ರಾಂಗ ಶತ್ರು ಬಾಣಕ್ಕೆ ಬಲಿಯಾಗುವುದೆಂದರೇನು? ನಂಬುವುದಿಲ್ಲ, ನಾನಿದನ್ನು ನಂಬುವುದೇ ಇಲ್ಲ. ನಂಬಲೇಬೇಕು ಪ್ರಭು, ನಂಬಲೇಬೇಕು. ನಮ್ಮ ರಾಜಕುಮಾರ ಗತಪ್ರಾಣನಾಗಿ ಮಲಗಿದ್ದಾನೆ. ನಮ್ಮ ಸೈನ್ಯ ಬೆದರಿ ಹೋಗುತ್ತಿದೆ ಪ್ರಭು. ಮೊದಲು ನನ್ನನ್ನು ಆ ಚಿತ್ರಾಂಗದ ಬಳಿಗೆ ಕೊಂಡೊಯ್ಯಿರಿ, ನಾನು ಅವನನ್ನು ಬದುಕಿಸಿಕೊಳ್ಳುತ್ತೇನೆ. ಕರೆದುಕೊಂಡು ಹೋಗಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಶತ್ರುಘ್ನ ಪ್ರಭುವಿಗೆ ಪ್ರಣಾಮಗಳು. ಸುಬಾಹು ಮಹಾರಾಜನ ಪುತ್ರ ಚಿತ್ರಾಂಗ ನನ್ನಿಂದ ಹತನಾಗಿದ್ದಾನೆ. ಶತ್ರು ಸೈನ್ಯ ಛಿದ್ರವಾಗಿದೆ. ನಾವೀಗ ಸುಬಾಹು ಮಹಾರಾಜನ ಸೈನ್ಯದ ಮೇಲೆ ಆಕ್ರಮಣ ಮಾಡಿ ಸುಲಭವಾಗಿ ಗೆಲ್ಲಬಹುದು. ಬಲೆ ಪುಷ್ಕಳ, ನಿನ್ನ ವಿಜಯದಿಂದ ನನಗೆ ಅತ್ಯಾನಂದವಾಗಿದೆ. ಈ ಅಶ್ವಮೇಧ ಯಾಗದ ಪುಣ್ಯ ಸಂದರ್ಭದಲ್ಲಿ ನಿನಗೆ ಶ್ರೀರಾಮನ ವಿಶೇಷ ಕೃಪೆ ದೊರೆಯುವುದರಲ್ಲಿ ಸಂದೇಹವಿಲ್ಲ. ಅಮಾತ್ಯರೇ, ಪ್ರಭು, ಪುಷ್ಕಳ ಹೇಳಿದಂತೆ ನಾನೀಗ ಸುಬಾಹುವಿನ ಸೇನೆಯ ಮೇಲೆ ಆಕ್ರಮಣ ಮಾಡಬಹುದಲ್ಲವೇ? ಪ್ರಭು, ಸ್ವಲ್ಪ ಸಮಯ ಕಾದು ನೋಡಬೇಕೆಂದು ನನ್ನ ಸಲಹೆ. ಏಕೆ ಏಕೆ ಕಾಯಬೇಕು? ಸುಬಾಹು ಮಹಾರಾಜ ಪುತ್ರನ ಸಾವಿನಿಂದ ದಿಗ್ಭ್ರಾಂತನಾಗಿರುತ್ತಾನೆ. ಅವನು ಪುತ್ರ ಶೋಕದಿಂದ ತತ್ತರಿಸಿ ಹೋಗಿರುವಾಗ ನಾವು ಹಠಾತ್ತನೆ ದಾಳಿ ಮಾಡುವುದು ಸರಿಯಲ್ಲ ಎಂದು ನನ್ನ ಅಭಿಪ್ರಾಯ. ನಿಮ್ಮ ಮಾತು ಉಚಿತವಾಗಿದೆ ಅಮಾತ್ಯ. ದುಃಖದಿಂದ ಜರ್ಜರಿತನಾಗಿರುವ ಸುಬಾಹು ಯುದ್ಧಕ್ಕೆ ಸಿದ್ಧನಾಗಿ ಬರುವವರೆಗೂ ಕಾಯೋಣ. ಮಗು ಚಿತ್ರಾಂಗ, ಏಕೆ ಸುಮ್ಮನಿರುವೆಯಪ್ಪ? ನಾನು ನಿನ್ನ ತಂದೆ ಬಂದಿದ್ದೇನೆ. ಕಣ್ಣು ತೆರೆದು ನೋಡು ಮಗನೇ. ಇನ್ನೂ ಏಕೆ ಮಲಗಿರುವೆ? ಶತ್ರು ಸೈನ್ಯ ಯುದ್ಧಕ್ಕೆ ಸಿದ್ಧವಾಗಿದೆ. ಏಳು ಮಗನೇ, ಏಳು. ನಮ್ಮ ಸೈನ್ಯದ ರಕ್ಷಣೆಯ ಭಾರ ನಿನ್ನದಲ್ಲವೇ? ಚಿತ್ರಾಂಗ, ಚಿತ್ರಾಂಗ, ಚಿತ್ರಾಂಗ. ತಂದೆ, ಸಮಾಧಾನ ಮಾಡಿಕೊಳ್ಳಿ. ನಿಮ್ಮ ಪುತ್ರರಾದ ನಾವಿದ್ದೇವೆ. ನನ್ನ ಸೋದರ ವೀರನಂತೆ ಹೋರಾಡಿ ಮಡಿದಿದ್ದಾನೆ. ಹೌದು ತಂದೆ, ಚಿತ್ರಾಂಗ ವೀರ ಸ್ವರ್ಗವನ್ನು ಪಡೆದಿದ್ದಾನೆ. ಅವನಿಗಾಗಿ ನಾವು ದುಃಖಿಸಬಾರದು. ತಂದೆ, ಈಗ ನಾವು ಏನು ಮಾಡಬೇಕೆಂದು ಹೇಳಿ. ನಾವಿಬ್ಬರು ಸೇರಿ ಆ ಶತ್ರು ಸೈನ್ಯವನ್ನು ಚೂರುಪಟ ಮಾಡುತ್ತೇವೆ. ನಮ್ಮ ಸೋದರನ ಸಾವಿಗಾಗಿ ಆ ಪುಷ್ಕಳನ ರುಂಡವನ್ನು ಚೆಂಡಾಡುತ್ತೇವೆ. ಹೌದು ತಂದೆ, ನಿಮ್ಮಂತ ವೀರರಿಗೆ ಈ ದುಃಖ ಉಚಿತವಲ್ಲ. ಹೌದು ತಂದೆ, ಹೇಳಿ, ಉತ್ಸಾಹದಿಂದ ನಮಗೆ ಆಜ್ಞೆ ಮಾಡಿ. ಹೌದು, ನಾನು ನನ್ನ ದುಃಖವನ್ನು ನುಂಗಿಕೊಳ್ಳುತ್ತೇನೆ. ನನ್ನ ಮಗನ ಸಾವಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತೇನೆ. ನಾವು ನಮ್ಮ ಶಕ್ತಿಯನ್ನೆಲ್ಲ ಕ್ರೋಢೀಕರಿಸಿ ಹೋರಾಡೋಣ. ಆ ಶತ್ರುಘ್ನನನ್ನು ನಾನು ನಿರ್ಗಹಿಸದೆ ಬಿಡುವುದಿಲ್ಲ. ಕೆಲವೋ ಶತ್ರುಘ್ನ, ಈಗ ನಿನ್ನ ಸಾವು ನನ್ನ ಕೈಯಲ್ಲಿದೆ. ನಾನೇ ನನ್ನ ಗದೆಯಿಂದ ಈಗ ನಿನ್ನನ್ನು ಅಪ್ಪಳಿಸಿ ಕೊಂದು ಬಿಡುವೆ.